ಹಲೋ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಸೊ ಮಾರ್ನಿಂಗಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಎಷ್ಟೊತ್ತಿಗೆ ಎದ್ದಿರ್ಬೋದು ಹೇಳಿ. ಹಬ್ಬ ಅಂತಂದರೆ ಆಬ್ವಿಯಸ್ಲಿ ಬೇಗನೆ ಎದ್ದಿರ್ತೀವಿ. ಅದರಲ್ಲೂ ನಮ್ಮ ಮನೇಲಿ ಮಾಲೆ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಅಂದರೆ ಅರ್ಲಿ ಮಾರ್ನಿಂಗ್ 4 o'clockಗೆ ಎದ್ದಿದ್ದೆ. ಸೊ ಕೆಲಸ ಪೂಜೆ ಕ್ಲೀನಿಂಗ್ ಎಲ್ಲ ಮುಗ್ದಿದೆ. ಅಡುಗೆ ಮಾತ್ರ ಜಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ವೈಶು ಮತ್ತು ಹರ್ಷ ಇಬ್ಬರು ಎದ್ದಿದ್ದಾರೆ. ಸೊ ಹರ್ಷ ಅವ್ರದ್ದು ಮಾತ್ರ ಹರ್ಷ ಅವರು ನನ್ನ ಜೊತೆ 4 o'clockಗೆ ಎದ್ದಿದ್ದು. ಸೊ ಹರ್ಷದ ಸ್ನಾನ ಆಗಿದೆ, ವೈಶು ಮಾತ್ರ ಇನ್ನೂ ಹಾಗೆ ಇದ್ದಾಳೆ. ವೈಶುಮ ಕೊಳಕಿ ಅಲ್ಲಿ ನೋಡಿ, ಅಲ್ಲಿ ಇನ್ನೂ ಸ್ನಾನನೇ ಇಲ್ಲ. ಹಾಯ್, ಹ್ಯಾಪಿ ಸಂಕ್ರಾಂತಿ ಹೇಳು ಎಲ್ರಿಗೂ. ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಹ್ಯಾಪಿ ಹಾರ್ಟ್ ಹ್ಯಾಪಿ ಮಕರ ಸಂಕ್ರಾಂತಿ. ಓಕೆ, ಇಲ್ಲಿ ಮಕರ ಸಂಕ್ರಾಂತಿ. ಕೆಲವೊಂದಷ್ಟು ಕ್ಲಿಪ್ಸ್ ತಗೊಳಕ್ಕಾಗಿಲ್ಲ. ಸೊ ಅಂದರೆ ಕ್ಲಿಪ್ಸ್ ತಗೊಂಡು ಇದ್ರೆ ವಿಡಿಯೋ ಮಾಡ್ಕೊಂಡಿದ್ರೆ ಡಿಲೇ ಆಗುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಮಾಡಿಕೊಂಡೆ. ಇದರಲ್ಲಿ ರಂಗೋಲಿ ಹಾಕೋದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಿನ್ನೆ ಮಾಲೆ ಹಾಕಿದ್ದು, ಇವತ್ತಿಗೆ 2 days ಆಗಿದೆ. ನಾಳೆ ಇರುಮುಡಿ ಇರುತ್ತೆ ಅಂದರೆ 15th. ಸೊ ಅವರೆಲ್ಲ ಬರೀ 2 times ತಿನ್ನೋದ್ರಿಂದ ಜಾಸ್ತಿ ಏನೂ ಕುಕ್ ಮಾಡ್ಕೊಂಡಿಲ್ಲ. ಸಿಂಪಲ್ಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಪಲಾವ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಪೊಂಗಲ್, ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡಿದ್ದೆ. ಆ್ಯಕ್ಚುಲಿ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಯಾರೂ ಜಾಸ್ತಿ ತಿನ್ನೋದಿಲ್ಲ, ಎಲ್ಲ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದಾಯಿತು. ಸೊ ಅವ್ರು ಮಾಲೆ ಹಾಕಿರೋರಿಗೆಲ್ಲರಿಗೂ ಮತ್ತೆ ಈವ್ನಿಂಗ್ ಸಹ ಕುಕ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲೈಟಾಗಿ ಪಲಾವು ಮತ್ತು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಂಡಿದ್ದೆ. ನಮ್ಮನೇಲಿ ಖಾರ ಪೊಂಗಲ್ ಯಾರೂ ಜಾಸ್ತಿ ತಿನ್ನೋದಿಲ್ಲ. ಸ್ವೀಟ್ ಪೊಂಗಲ್ ಆದರೂ ಸ್ವಲ್ಪ ತಿಂತೀವಿ, ಬಟ್ ಖಾರ ಪೊಂಗಲ್ ಅಂತೂ ಯಾರೂ ತಿನ್ನೋದಿಲ್ಲ. ನಾನು ಹರ್ಷ ವೈಶು ಮಾತ್ರನೇ. ನಾರ್ಮಲಾಗಿ ಹೆಸರುಬೇಳೆ ಅಕ್ಕಿನ ಹೇಗೆ ಕುಕ್ಕರಲ್ಲಿ ವಿಶಿಲ್ ಬರೆಸ್ಕೊಂಡು ಒಗ್ಗರಣೆ ಮಾಡ್ತೀರಾ, ಸೇಮ್ ನಾನು ಅದೇ ರೀತಿಯೇ ಮಾಡ್ಕೊಂಡಿದ್ದೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಣಸು, ತುಪ್ಪ, ಗೋಡಂಬಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಅರಿಶಿನ ಸೇರಿಸ್ಕೊಂಡು ಕುಕ್ಕರಲ್ಲಿ ವಿಶಿಲ್ ಬರ್ಸ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಮತ್ತು ಶುಂಠಿನ ಆ್ಯಡ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗಿರುತ್ತೆ. ಸೊ ಇದು ಬಿಸಿ ಬಿಸಿ ಇರುವಾಗಲೇ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ನಮ್ಮ 3 ಜನಕ್ಕಾಗೋಷ್ಟು ಮಾತ್ರನೇ ಕುಕ್ ಮಾಡ್ಕೊಂಡಿದ್ದೆ. ಯೂಶ್ವಲಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಎಲ್ಲ ಸ್ಪೆಷಲ್ ಡಿಶ್ ಅಲ್ಲ. ಸ್ವೀಟ್ ಪೊಂಗಲ್ ಮಾಡ್ಕೋತೀವಿ, ಬಟ್ ಖಾರ ಪೊಂಗಲ್ ಎಲ್ಲ ಅಷ್ಟಕ್ಕಷ್ಟೇ. ಸೊ ಲೈಟಾಗಿ ಸ್ವೀಟ್ ಪೊಂಗಲ್ ಮಾಡಿಕೊಂಡು ಮಧ್ಯಾಹ್ನಕ್ಕೂ ಸೇರಿ ಒಂದೇ ಸರಿ ಅಡುಗೆ ಮಾಡಿಬಿಡೋಣ ಅಂತ ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದ್ಕಿರೋ ಅಂಥ ಬೆಳೆ ಇತ್ತು, ಸೊ ಅದರಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವುದೇ ಒಂದು ಅಡುಗೆ ಮಾಡಿಕೊಂಡ್ರು 2 ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ಳೋದಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದು ಆವಾಗಲೇ ಖಾಲಿ ಆಗಿಬಿಡುತ್ತೆ. ಜಸ್ಟ್ 1 ಟೈಮ್ಗೆ ಆಗೋಷ್ಟು ಮಾತ್ರನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೋತೀನಿ. ಸೊ ಹಾಗಾಗಿ ಎಲ್ಲ ಒಂದೇ ಟೈಮ್ ಮಾಡೋದ್ರಿಂದ ಅವರೆಕಾಯಿ ಮತ್ತು ಕಡಲೆಕಾಯಿನೂ ಕಡಿಮೆ ಕ್ವಾಂಟಿಟಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನನಗೆ ಹಸಿ ಕಡಲೆಕಾಯಿ ಅಂದರೆ ತುಂಬ ಇಷ್ಟ, ಬಟ್ ಬೇಯಿಸಲೇಬೇಕು ಅನ್ನೋ ಒಂದು ರೀಸನ್ಗೆ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಕಡಲೆಕಾಯಿ ಬೇಯಿಸ್ಕೊಳ್ಳೋವಾಗ ತುಳಸಿ ಮತ್ತು ತುಂಬೆ ಸೊಪ್ಪನ್ನ ಹಾಕಿ ಬೇಯಿಸ್ಕೋಬೇಕು. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಅತ್ತೆಯವರು ಯಾವಾಗಲೂ ಅದೇ ರೀತಿ ಮಾಡೋದು. ಸೊ ಹಾಗಾಗಿ ತಗೊಂಡು ಬಂದಿದ್ರು ಊರಿಂದ, ಹಾಗೆ ನಾನು ಅದನ್ನೇ ಹಾಕಿ ಬೇಯಿಸಿದ್ದೀನಿ. ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಬಿಡೋಣ ಅಂತೇಳಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಚಿಕ್ಕ ಸೈಜ್ ಈರುಳ್ಳಿ, 1 ಟೊಮ್ಯಾಟೊ, ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಗಸಗಸೆ ಮತ್ತು ಹುರ್ಗಡ್ಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನಾನು ಧನಿಯಾ ಪುಡಿನ ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. 2 to 3 tablespoons ಅಷ್ಟು ಧನಿಯಾ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಹಾಗೆ ಇಟ್ಕೊಂಡಿರೋ ಅಂಥ ಅವರೆ ಬೇಳೆನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ಇಲ್ಲಿ ಒಣಗಿಸಿರೋ ಅಂಥ ಅವರೆ ಬೇಳೆನ ಕೂಡ ಯೂಸ್ ಮಾಡ್ಬೋದು. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಬೇಕಂದರೆ ನೀವು ಬದನೆಕಾಯಿನೂ ಕೂಡ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕಿ 1 2 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು 1 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಹಾಗೆ 1 ಪೈನಾಪಲ್ ಇತ್ತು, ಅದನ್ನು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಪೆಪ್ಪರ್ ಮತ್ತು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಫ್ರೂಟ್ ಬಾಲ್ ಮಾಡ್ಕೊಂಡಿದ್ದೆ.
ಸೊ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ಅನ್ನೋಷ್ಟರಲ್ಲಿ ಒಂದಷ್ಟು ಜನ ಫ್ಯಾಮಿಲಿ ಫ್ರೆಂಡ್ಸ್ ಮನೆಗೆ ಬಂದಿದ್ದರು. ಇವರು ಫ್ಯಾಮಿಲಿ ಫ್ರೆಂಡ್ ಶಶಿ ಅಂತ. ಹರ್ಷ ಗಾಳಿಪಟ ಬೇಕು ಅಂತ ಹೇಳಿದಕ್ಕೆ ಮಾಡಿಕೊಡ್ತಿದ್ದಾರೆ. ಶಶಿ ತುಂಬ ಕಷ್ಟಪಡ್ತಿದ್ದಾರೆ, ನನಗೂ ಕೆಲಸ ಕೊಡ್ತಿದ್ದಾರೆ. ಹಂಗೆ ಇಟ್ಕೋಬೇಕು, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ಬಾರ್ದು, ಸರಿನಾ? ಇಲ್ಲಿ ಹಾಕ್ಬಿಟ್ರೆ ಏಯ್ ಕಳ್ರು ಹಾಯ್ ನಾವು ಮಾಡ್ತೀವಿ ಇಲ್ಲಿ. ಅಂತೂ ಇಂತೂ ಕಷ್ಟಪಟ್ಟು ಗಾಳಿಪಟ ಮಾಡಿದ್ರು. ಅದು ಒಂದು ಸ್ವಲ್ಪ ಹೊತ್ತು ಮೇಲೆ ಹೋಯಿತು. ಅದಕ್ಕೆ ಹಾಕಿದ ಬಾಲ ಯಾಕೋ ಕಿತ್ತೋಗಿದ ತಕ್ಷಣ ಗಾಳಿಪಟ ಕೆಳಗಡೆ ಬಿದ್ದೇ ಹೋಗ್ಬಿಡ್ತು. ಸರಿ, ಅವ್ರು ಗಾಳಿಪಟ ಫ್ಲೈ ಮಾಡ್ತಿದ್ದಾರಲ್ವ, ನಾವು ಹೋಗಿ ನೋಡೋಣ ಅಂತೇಳಿ ಹೊರಗಡೆ ಬಂದ್ವಿ. ಅಷ್ಟೊತ್ತಿಗಾಗಲೇ ಅದು ಗಾಳಿಪಟ ಬಿದ್ದೇ ಹೋಗ್ಬಿಟ್ಟಿತ್ತು. ಬನ್ನಿ ಬನ್ನಿ, ಸೂಪರ್. ಇಲ್ಲಿ ಹಾಯ್ ಹಾಯ್. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಗಾಳಿಪಟ ನೋಡ್ತಾವ್ರು. ಇವರು ಯಾವ ಗಾಳಿಪಟ ನೋಡ್ತಿದ್ದಾರೆ ಗೊತ್ತಾ? ಅಲ್ಲಿ ಮೇಲೆ ಒಂದು ಗಾಳಿಪಟ ಇದೆ. ಅವರು ಗಾಳಿಪಟ ನೋಡ್ತಿಲ್ಲ, ಮೇಲೆ ಒಂದು ಹುಡುಗಿ ಗಾಳಿಪಟನ ಹಾರಿಸಿದ್ರೆ ಆ ಹುಡುಗಿನ ನೋಡ್ತಾ ಇದ್ದಾರೆ. ವೈಶು ಬೆಳಗ್ಗೆ ಒಂದು ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡಿದ್ಲು. ಅದಾದಮೇಲೆ ಕಬ್ಬು ತಿಂದು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾಳಂತ ಇನ್ನೊಂದು ಡ್ರೆಸ್ ಹಾಕ್ಕೊಂಡಿದ್ಲು. ಈಗ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂಥೇಳಿ ಮತ್ತೆ ಇನ್ನೊಂದ್ಸರಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಿದ್ದಾಳೆ. ಇವರೆಲ್ಲ ಹರ್ಷ ಕ್ಲಾಸ್ಮೇಟ್ಸ್ ಎಲ್ಲ ಅಕ್ಕಪಕ್ಕದಲ್ಲೇ ಇದ್ದಾರೆ. ನಾವು ಗಾಳಿಪಟ ಹಾರಿಸಿದ್ವಿ ನೋಡಿ, ಅವರು ಆ ಗಾಳಿಪಟ ಹೋಯ್ತು ಅಂತೇಳಿ ಮತ್ತೆ ಇನ್ನೊಂದು ಗಾಳಿಪಟ ತಗೊಬಂದ್ರು. ನನಗೂ ಇಷ್ಟ ಆಗ್ತಿತ್ತು ಗಾಳಿಪಟ ಫ್ಲೈ ಮಾಡಬೇಕು ಅಂತ. ಇಲ್ಲಿ ಶಶಿ ಫೋಟೋ ಸೈಡಲ್ಲಿ ನೀವಾ ವೆಲ್ಕಮ್ ಕಳ್ಸಿಲ್ಲ, ಒಳಗಡೆಯಿಂದ ಹಾಕೋದು. ಅದಕ್ಕಿತ್ತು ಇದಕ್ಕಿಲ್ಲ ಗುರು. ನಾವು ಅವಾಗ ಮಾಡ್ತಿದ್ವಿ. ಒಳಗಡೆಯಿಂದ ಹಾಕೋದು. ಮರ್ಕೆ ಕಡ್ಡಿ ಮಾಡ್ತಾ ಇದ್ದು ಅವ್ರು ಹಿಂಗೆ ಮಾಡೋದು ಗಾಳಿಪಟನ. ಸಿಂಪಲ್ ಬಂತು 3 ಮಾಡೋದು ಬಂತು. ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಣ್ಣ. ಹಿಂಗೆ ಪ್ರೊಡಕ್ಷನ್ ಮಂಗಮ್ಮ ఇప్పుడు తీసుకున్నామ్మా మాన మార్దెల పోదుమా ఉందంగ ಏ ಹಾಕ್ರಲ್ಲೇ ಮೊಬೈಲ್ ಹಿಡಕತ್ತಲ್ಲ ಇಲ್ಲಿ. ಹಾಕೋದು ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಗೊತ್ತಿದ್ರು ಅವ್ರಿಗೆ ಗೌತಮ್ಗ. ಏ ಇಲ್ಲ, ಇಲ್ಲಿ ನೋಡಿ ಕಲರ್ ನೋಡಿ, ಬ್ಲಾಕ್ ಅಂಡ್ ವೈಟ್. ಯಾಕೆ ಬೇಕಾಗಿತ್ತು ಇದಕ್ಕೆ ನೀವು ಇದಾರಲ್ವಾ ಇವರು ಎಕ್ಸ್ಪರ್ಟ್ ಗಾಳಿಪಟ ಬಿಡೋದ್ರಲ್ಲಿ. ಗಾಳಿಪಟ ಆರಿಸೋದನ್ನ ಗಾಳಿಪಟ ಬಿಡೋಣ ಅಂತ ಹೇಳಿದ ಪಾಪಕ್ಕೆ ಎಷ್ಟು ಟಾಪ್ ಕರ್ಕೊಂಡು ಬಂದಿದ್ದಾರೆ. ಸುಸ್ತಾಯಿತು. 4 ಫ್ಲೋರ್ಸ್ ಹತ್ತೋಷ್ಟರಲ್ಲಿ. ಇಲ್ಲಿ ಇದು 4th ಗಾಳಿಪಟ, 4th ಟೈಮ್ ತಗೊಂಡು ಬಂದಿರೋದು. ಫ್ಲೈಯಿಂಗ್ 3 ಟೈಮ್ಸ್ ತಗೊಂಡು ಬಂದ್ವಿ. 2 ಮನೇಲಿ ಮಾಡಿದ್ದು, 2 ಮನೇಲಿ ಮಾಡಿದ್ದು, ಒಂದು ಮನೇಲಿ ಮಾಡಿದ್ದು, ಇನ್ನೆರಡು ತಗೊಂಡು ಬಂದಿದ್ವಿ. ಟೋಟಲ್ 3 ಬಿಟ್ವಿ ಆವಾಗಲೇ. ಯಾವುದೋ ಒಂದು ಕಟ್ಟಾಗೋಯ್ತು. ಇದು 4th ಒನ್. ಗಾಳಿ ಇಲ್ಲ, ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಎಷ್ಟು ಮೇಲೆ ಇದ್ದೀವಿ ತೋರಿಸ್ತೀನಿ. ಇಲ್ಲಿ ಟಾಪ್ 4th ಫ್ಲೋರ್. ನಾವು ಫ್ಲೈ ಮಾಡುವಾಗ ಗಾಳಿ ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ 4th ಫ್ಲೋರ್ಗೆ ಬಂದಿದ್ವಿ. ಟೆರೆಸ್ ಮೇಲೆ ಇದ್ದೀವಿ. ಇವರು ಗೌತಮ್ ಅಂತ, 10 ಇಯರ್ಸಿಂದ ಫ್ರೆಂಡ್. ಅವರು ಗಾಳಿಪಟ ಬಿಡೋದ್ರಲ್ಲಿ ಎಕ್ಸ್ಪರ್ಟ್. ಆ್ಯಂಡ್ ಗಾಳಿಪಟ ಬಿಡೋದಕ್ಕೆ ಅಷ್ಟೇ ಕ್ರೇಜ್ ಇದೆ. ಸೊ 4th ನಾನಾದರೂ 1-2 ಟೈಮ್ಸ್ ಬಿಟ್ಟಾದ್ಮೇಲೆ ಹೋಗಿಲ್ಲ ಅಂತ ಡಿಸಪಾಯಿಂಟ್ ಆದೆ. ಸೊ ಇವರು ಪರವಾಗಿಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲಿ ಅದು ಮೇಲೆ ಹೋಗೋವರೆಗೂ ಸಕ್ಸಸ್ಫುಲ್ ಆಗಿ ಅದನ್ನ ಕಳಿಸಿ ಮೇಲೆ ಕೆಳಗಡೆ ಹೋದ್ವಿ ನಾವು. ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಳಗಡೆ. ಇವಾಗ ಇಲ್ಲಿಂದ ದಾರ ಹಾಕಿದ್ರೆ ಇವ್ರು ಹಿಡ್ಕೊಂತಾರೆ.
ಗಾಳಿಪಟನ ಹಾರಿಸೋದಕ್ಕೆ ಏನೇನೆಲ್ಲ ಸರ್ಕಸ್ ಮಾಡಿದ್ವಿ ಅಂದರೆ ಟೆರೆಸ್ ಮೇಲೆ ಬಂದು ಅದನ್ನು ಮೇಲೆ ಕಳಿಸಿ ಮತ್ತೆ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಗಾಳಿಪಟನ ಫ್ಲೈ ಮಾಡಿದ್ವಿ. ಇಲ್ಲ ಬೇಡ ಅಣ್ಣ. ಎಷ್ಟು ಮೇಲೆ ಹೋಗಿತ್ತು ಗಾಳಿಪಟ ಅಂದರೆ ಅದು ಕಾಣಿಸ್ತಾನೂ ಇರಲಿಲ್ಲ. ತುಂಬ ಅಂದರೆ ತುಂಬ ಮೇಲೆ ಹೋಗಿತ್ತು. ಜಸ್ಟ್ ಒಂದು ಡಾಟ್ ಥರ ಕಾಣಿಸ್ತಾ ಇತ್ತು. ಸೊ ನಾವು ಫ್ಲೈ ಮಾಡ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಜನ ಬಂದರು. ಒಳ್ಳೆ ಕಾಂಪಿಟೇಷನ್ ಥರ ಚೆನ್ನಾಗಿತ್ತು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಪುಟಾಣಿ ಕಾಣಿಸ್ತಾ ಇದೆ ಅಂತ. ಇನ್ನೂ ಒಂದು ತೋರಿಸ್ತೀನಿ ರೀ. ಹಾಗೆ ಕಾಣಿಸ್ತಾ ಇದೆಯಾ? ಪುಟಾಣಿ ಚಿಕ್ಕ ಈಗಲ್ ಥರ ಕಾಣಿಸ್ತಾ ಇದೆ ಅದು. ಆಗ್ಲೇನೂ ಇದೇ ಥರ ನಮ್ಮದೇ ಟಾಪಲ್ಲಿದೆ ಅಂದ ತಕ್ಷಣ ಹಂಗೆ ಟಸ್ ಅಂತ ಬಿದ್ದೋಗ್ಬಿಡ್ತು. ತುಂಬ ಲಾಂಗ್ ಟೈಮ್ ಆದಮೇಲೆ ಗಾಳಿಪಟ ಬಿಡ್ತಾ ಇದ್ದೀನಿ. ಫುಲ್ ಜೋಶಲ್ಲಿದ್ದೀನಿ. ಇಲ್ಲಿ ಯಾರೋ ಇನ್ನೊಬ್ರು ಕಾಂಪಿಟೇಟರ್, ಇಲ್ಲೊಂದು ಕಾಂಪಿಟೇಟರ್, ಆದ್ರೂ ನಮ್ದೇ ಟಾಪಲ್ಲಿದೆ. ಇದು ಬಿದ್ದೋಯ್ತು, ಕಟ್ ಆಯ್ತು. ಇದು ಗಾಳಿಪಟ ಬಿದ್ದೋಯ್ತು. ಮಾಡ್ತೀನಿ ಒಂದು ಮೀಟರ್ ಒಂದು ಎಕ್ಸ್ಟ್ರಾ ಒಂದು ಮನೆ ತಂದುಬಿಟ್ಟು ಇದಕ್ಕೆ ಅದಕ್ಕೆ ಗಂಟೆ ಹಾಕ್ಬಿಟ್ಟು. ನಮ್ದು ಗಾಳಿಪಟ ಬಿದ್ದೋಯ್ತು. ಯಾರೋ ಎತ್ಕೊಬಿಟ್ರು ಮತ್ತೆ ತಗೋಬರಕ್ ಹೋಗ್ತಾ ಇದಾರೆ. ಮತ್ತೆ ತರಕ್ ಹೋಗ್ತಾ ಇದಾರೆ. ಟೈಮ್ 6:30 ಆಗಿಬಿಟ್ಟಿದೆ. ಸೊ ಸ್ವಲ್ಪ ಕೆಲಸಗಳು ಇತ್ತು. ಮುನಿಯವ್ರ ಅಕ್ಕ ಮಗಳು ಕೂಡ ಎಳ್ಬಿರೋದಕ್ಕೆ ಅಂತ ಮನೆಗೆ ಬಂದರು. ಕಡಿಮೆ ಅಂದ್ರೂ ಒಂದು 4 to 5 hours ಗಾಳಿಪಟನ ಬಿಟ್ಟಿರ್ತೀವಿ. ತುಂಬ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು. ಎಲ್ಲ ಹೊರಟ್ರು ಮನೆಗೆ. ಎಲ್ಲರೂ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಅವರು ಮನೆಗೆ ಹೊರಟ್ರು ಎಲ್ಲರೂ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಹೀಗಿತ್ತು ನಮ್ಮ ಸಿಂಪಲ್ ಸಂಕ್ರಾಂತಿ ಹಬ್ಬ. ಐ ಹೋಪ್ ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿರ್ತೀರಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.